ಸಮಾರಂಭದಲ್ಲಿ ಉಪಸ್ಥಿತರಿರುವ ಸರ್ವರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಇನ್ನು ಕೆಲವೇ ನಿಮಿಷಗಳಲ್ಲಿ ಉದ್ಘಾಟನಾ ಸಮಾರಂಭ ನೆರವೇರಲಿದೆ. ಮಸ್ಕ್ರೇನಸ್ ಪ್ರಧಾನ ಧರ್ಮಗುರುಗಳು ಮ್ಯಾಗ್ದೆವರ್ಸ್ ಚರ್ಚ್. Congratulations and celebrations when I tell everyone that you're in love with me. Congratulations and jubilations can be. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಸಹೋದರ ಸಹೋದರರೇ, ಆತ್ಮೀಯರೇ, ಈ ಶುಭ ದಿನದಂದು ನಮ್ಮ ಶ್ರೀಯುತ ಎಲಿಯಾಸ್ ಕ್ರಾಸ್ತ ಹಾಗೂ ರೀಟಾ ಲೀನಾ ಕ್ರಾಸ್ತ ಹಾಗೂ ಅವರ ಮಗ ಸಂತೋಷ್ ಕ್ರಾಸ್ತ ಅವರ ನೇತೃತ್ವದಲ್ಲಿ ಈ ದಿನ ಇಲ್ಲಿ ಪುತ್ತೂರಿನಲ್ಲಿ ಆರಂಭಗೊಳ್ಳುವಂಥ, ಈಗಾಗಲೇ ಉದ್ಘಾಟನೆ ಆದಂಥ ಜಿಟೆಕ್ ಕಂಪ್ಯೂಟರ್ ಎಜುಕೇಷನ್ ಈ ಒಂದು ಸೆಂಟ್ರ್, ಈ ವಿದ್ಯೆಯನ್ನು ಕೊಡುವಂಥ, ಆಧುನಿಕ ಯುಗದಲ್ಲಿ ಬೇಕಾದ ಕಂಪ್ಯೂಟರ್ ಈ ಶಿಕ್ಷಣವನ್ನು ಕೊಡುವ ಈ ಒಂದು ವಿದ್ಯಾಸಂಸ್ಥೆ, ಇದನ್ನು ದೇವರು ಆಶೀರ್ವದಿಸಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸೋಣ. ಮೊದಲಿಂದಾಗಿ ಸಂತೋಷ್ ಹಾಗೂ ಅವರ ಕುಟುಂಬಕ್ಕೆ ನಾವು ಶುಭವನ್ನು ಕೋರುತ್ತೇವೆ. ಈ ಒಳ್ಳೆಯ ಕಾರ್ಯ, ಶಿಕ್ಷಣ ನೀಡುವಂಥದ್ದು, ಜ್ಞಾನ ನೀಡುವಂಥದ್ದು, ದೇವರು ಸದಾ ಇಲ್ಲಿದ್ದು ಇಲ್ಲಿ ಬರುವ ಎಲ್ಲರನ್ನ ಆಶೀರ್ವದಿಸಲಿ. ಇದನ್ನು ನಡೆಸುವಂಥ ಈ ಕುಟುಂಬಕ್ಕೆ, ಇಲ್ಲಿ ಶಿಕ್ಷಣವನ್ನು ಕೊಡುವಂಥ ಎಲ್ಲ ಶಿಕ್ಷಕರು, ಈ ಸಿಬ್ಬಂದಿ ವರ್ಗದವರು, ಇಲ್ಲಿ ಬರುವ ವಿದ್ಯಾರ್ಥಿಗಳು ದೇವರ ಕೃಪೆಯಿಂದ ಕೂಡಿ ಆ ಭಗವಂತನ ಆಶೀರ್ವಾದದೊಂದಿಗೆ ಒಳ್ಳೆಯ ರೀತಿಯಲ್ಲಿ ಅವರ ಶಿಕ್ಷಣ ನೆರವೇರಲಿ. ನಾವು ಈ ಸಂಸ್ಥೆ ಭಾಳಷ್ಟು ಜನರಿಗೆ ಶಿಕ್ಷಣ ಕೊಡಲಿ, ಇಲ್ಲಿ ಬೇಕಾದಂಥ ಅಭಿವೃದ್ಧಿ ಆಗಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸೋಣ. ಈ ಶಾಲೆಗೂ ಇದರ ಆಶ್ರಯದಲ್ಲಿ ಇರುವ ಎಲ್ಲರಿಗೂ ಪ್ರಭು ಕ್ರಿಸ್ತರ ಶಾಂತಿ, ಪ್ರೀತಿ ಮತ್ತು ಪವಿತ್ರ ಜ್ಞಾನ ಮತ್ತು ವಿವೇಕವು ಲಭಿಸಲಿ. ದೇವರ ವಾಕ್ಯವನ್ನು ಈಗ ನಾವು ಆಲಿಸೋಣ. ಧರ್ಮೋಪದೇಶ ಕಾಂಡದಿಂದ ವಾಚನ. ಸರ್ವೇಶ್ವರ ಸ್ವಾಮಿ ಹೀಗೆನ್ನುತ್ತಾರೆ, ಇಸ್ರಾಯೇಲ್ ಜನಾಂಗವೇ ಕೇಳು, ನಿನ್ನ ದೇವರಾದ ಸರ್ವೇಶ್ವರ ಸ್ವಾಮಿ ಒಬ್ಬರೇ ದೇವರು. ನಿನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ನಿನ್ನ ದೇವರಾದ ಸರ್ವೇಶ್ವರನನ್ನು ಪ್ರೀತಿಸು. ಈ ದಿನ ನಾನು ನಿನಗೆ ತಿಳಿಸುವ ಮಾತುಗಳು ನಿನ್ನ ಹೃದಯದಲ್ಲಿ ನಾಟಿರಲಿ. ಇವುಗಳನ್ನು ನಿನ್ನ ಮಕ್ಕಳಿಗೆ ಮನದಟ್ಟಾಗಿಸು. ಮನೆಯಲ್ಲಿರುವಾಗಲೂ, ಪ್ರಯಾಣದಲ್ಲಿರುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳನ್ನು ಕುರಿತು ಪಾಠ ಹೇಳು. ಜ್ಞಾಪಕಾರ್ಥವಾಗಿ ಅವುಗಳನ್ನು ನಿನ್ನ ಕೈಗೆ ಕಟ್ಟಿಕೋ. ನಿನ್ನ ಮನೆ ಬಾಗಿಲಿನ ನಿಲುವು ಪಟ್ಟಿಗಳಲ್ಲೂ, ತಲೆ ಬಾಗಿಲಿನ ಮೇಲೂ ಅವುಗಳನ್ನು ಬರೆ. ದೇವರ ವಾಕ್ಯವಿದು. ದೇವರಿಗೆ ಸ್ತುತಿ. ಸಹೋದರ ಸಹೋದರಿಯರೇ, ದೇವರ ವಾಕ್ಯವು ನಮ್ಮ ಜೀವನದ ಉದ್ದೇಶವನ್ನು ಇಲ್ಲಿ ಪ್ರಕಟಪಡಿಸುತ್ತದೆ. ನಾವೆಲ್ಲರೂ ದೇವರ ಮಕ್ಕಳು. ದೇವರು ಪ್ರೀತಿಯ ಸ್ವರೂಪ. ನಾವೆಲ್ಲರೂ ದೇವರನ್ನು ಪ್ರೀತಿಸಿ, ಪರಸ್ಪರನ ಪ್ರೀತಿಸಿ ಬಾಳಿದರೆ ಮಾತ್ರ ನಮ್ಮ ಜೀವನ ಅದು ಸಫಲ ಆಗ್ತದೆ ಅಂಥೇಳಿ. ಯಾವುದನ್ನು ನಾವು ಮಾಡಿದರೂ ಅದರಲ್ಲಿ ಪ್ರೀತಿ ಹಾಗೂ ಸೇವೆಯ ಮನೋಭಾವ ಇರಬೇಕು. ದೇವರು ಜ್ಞಾನದ ಉಗಮ. ಆ ಜ್ಞಾನ ನಾವು ಪಡೆದರೆ ಮಾತ್ರ
ನಮಗೆ ಈ ಜೀವನವನ್ನು ಸರಿಯಾಗಿ ನಡೆಸಲು ಸಾಧ್ಯ ಆಗ್ತದೆ. ಅದಕ್ಕಾಗಿ ಪ್ರತಿಯೊಬ್ಬರೂ ನಾವು ಆ ಭಗವಂತನ ಬೆಳಕನ್ನು ಪಡೆಯುವರಾಗಬೇಕು. ಆ ಬೆಳಕು ಆಧ್ಯಾತ್ಮಿಕವಾದ ಬೆಳಕು, ಆ ಜ್ಞಾನದ ಬೆಳಕು, ದೈವಿಕ ಬೆಳಕು ನಮಗಿದ್ದರೆ ಮಾತ್ರ ನಾವು ದೇವರನ್ನು ಪ್ರೀತಿಸಲು, ಪರಸ್ಪರವನ್ನು ಪ್ರೀತಿಸಲು, ನಮ್ಮ ಜೀವನವನ್ನು ಸೇವೆಯಲ್ಲಿ ಅದನ್ನು ಬಾಳಲು ನಮಗೆ ಸಾಧ್ಯ ಆಗ್ತದೆ. ಅದರಿಂದ ದೇವರ ವಾಕ್ಯ ನಮಗೆಲ್ಲರಿಗೂ ಬೆಳಕನ್ನು ಕೊಡಲಿ ಹಾಗೂ ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಅದು ಮುನ್ನಡೆಸಲಿ ಅಂತ ನಾವು ಪ್ರಾರ್ಥಿಸೋಣ. ಪ್ರಭು ಯೇಸುವೆ, ನೀವು ಮಗುವಾಗಿದ್ದಾಗಲೇ ಜ್ಞಾನಿಗಳು ಮತ್ತು ಪಂಡಿತರ ಜೊತೆ ಚರ್ಚಿಸುವಂಥ ಪ್ರೇರಣೆಯನ್ನು ಪವಿತ್ರಾತ್ಮರಿಂದ ಪಡೆದಿರಿ. ಇಂದು ಅದೇ ಪವಿತ್ರಾತ್ಮರನ್ನು ಕಳುಹಿಸಿ ವಿದ್ಯಾರ್ಜನೆಗೆ ಸಾಧನವಾಗಿರುವ ಈ ಶಾಲೆಯನ್ನು, ಈ ಶಿಕ್ಷಣ ಸಂಸ್ಥೆಯನ್ನು, ನೀವು ತರಬೇತಿ ಕೇಂದ್ರವನ್ನು ಆಶೀರ್ವದಿಸಿರಿ. ನಿಮ್ಮ ಪ್ರೀತ್ಯಾದರವೂ ಇಲ್ಲಿ ನೆಲೆಸಿ ಇದು ನಿಮ್ಮ ಜ್ಞಾನದ ಮಂದಿರವಾಗಲಿ. ನಿಮ್ಮ ದೂತರು ಈ ಜ್ಞಾನ ಮಂದಿರಕ್ಕೆ ಕಾವಲಿದ್ದು ಎಲ್ಲ ದುಷ್ಟಶಕ್ತಿಗಳನ್ನು ಇಲ್ಲಿಂದ ತೊಲಗಿಸಲಿ. ತಮ್ಮ ತನು ಮನಗಳನ್ನು ಧಾರೆ ಎರೆಯುವ ಇಲ್ಲಿನ ಶಿಕ್ಷಕ ವರ್ಗದವರನ್ನು ಆಶೀರ್ವದಿಸಲಿ. ಈ ಸಂಸ್ಥೆಯ ಪ್ರೇರಕ ಶಕ್ತಿಯಾಗಲಿ. ಈ ಸಂಸ್ಥೆಯಲ್ಲಿ ಕಲಿಯುವ ವಿದ್ಯಾರ್ಥಿಗಳನ್ನು ಆಶೀರ್ವದಿಸಲಿ. ಇವರು ತಮ್ಮ ಪಾಠ ಪ್ರವಚನಗಳನ್ನು ಹೆಚ್ಚು ಶ್ರದ್ಧೆಯಿಂದ ಗ್ರಹಿಸುವಂತೆಯೂ ಸಮಚಿತ್ತ ಮತ್ತು ಏಕಾಗ್ರತೆಯಿಂದ ಕಲಿತು ಸನ್ಮಾರ್ಗದಲ್ಲಿ ನಡೆಯುತ್ತಾ ಸದ್ಗುಣ ಸಂಪನ್ನರಾಗಿ ಬಾಳುವಂತೆ ಅನುಗ್ರಹಿಸಿರಿ. ಪಿತ ದೇವರೊಂದಿಗೂ ಪವಿತ್ರಾತ್ಮರೊಂದಿಗೂ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಈಗ ಪವಿತ್ರ ಜಲವನ್ನು ಪ್ರೋಕ್ಷಿಸಿ ದೇವರ ಆಶೀರ್ವಾದವನ್ನು ನಾವು ಕೋರೋಣ. ಆತ್ಮರೇ, ಪ್ರಿಯ ಪಾವನಾತ್ಮರೇ, ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ, ಇಳಿದು ನಮ್ಮ ಮಧ್ಯದಲ್ಲಿ, ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದ ಆತ್ಮದ ನೀಗಿಸಬಾರ ನಮ್ಮಲ್ಲಿ, ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ. ವಿದ್ಯಾರ್ಥಿಗಳ ಮೇಲೆ ಪವಿತ್ರಾತ್ಮರು ತಮ್ಮ ವರಗಳನ್ನು ಹೇರಳವಾಗಿ ಸುರಿಸಲೆಂದು ಪ್ರಾರ್ಥಿಸುತ್ತಾ ಪ್ರಭುವಿನೊಂದಿಗೆ ಸೇರಿ ಪಿತದೇವರಲ್ಲಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅಂದಿನ ಆಹಾರವನ್ನು ನಮಗೆ ಕೊಡಿರಿ. ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮ ಶೋಧನೆಗೆ ಒಳಪಡಿಸದೆ ನಮ್ಮನ್ನು ರಕ್ಷಿಸಿರಿ. ಆಮೇನ್. ಪ್ರಭು ಕ್ರಿಸ್ತರು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರು ನಿಮ್ಮನ್ನು ಪೋಷಿಸಲು ನಿಮ್ಮ ಮಧ್ಯದಲ್ಲೂ, ನಿಮ್ಮನ್ನು ಕಾಪಾಡಲು ನಿಮ್ಮಲ್ಲೂ, ನಿಮಗೆ ದಾರಿ ತೋರಲು ನಿಮ್ಮ ಮುಂದೆಯೂ, ನಿಮಗೆ ಕಾವಲಾಗಿರಲು ನಿಮ್ಮ ಹಿಂದೆಯೂ, ನಿಮ್ಮನ್ನು ಆಶೀರ್ವದಿಸಲು ನಿಮ್ಮ ಮೇಲೆಯೂ ಇರುವವರಾಗಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಸದಾ ಕಾಲವೂ ನಿಮ್ಮನ್ನು ಕಾಪಾಡಲಿ. ಆಮೇನ್. ಸೌಮ್ಯಾಬ್ದೀನ್ ವಾಸುಯಾಂತೋ ಬೋರೋ, ಸೌಮ್ಯಾಬ್ದೀನ್ ವಾಸುಯಾಂತೋ ಬೋರೋ, ಸೌಮ್ಯಾಬ್ದೀನ್ ವಾಸುಯಾಂತೋ ಬೋರೋ, ಮೋಗ ಪರಿಮಿತ ಸೋಗೋರೋ, ನಿರ್ವಸ್ತೋಲ ಸೌಮ್ಯಾ ಸರ್ವೈಕಾಳಿ, वागुणतो महिमास सकाळी, रसतो सर्गानी संसारी, रायमा सर्वांसो सदाकाळी, सौम्यादीन वासुयांतो बोरो, सौम्यादीन वासुयांतो बोरो, सौम्यादीन वासुयांतो बोरो, मोगा परिमिता सोकोरो. Soy angkat bersyuari angkat gendawat cemaye amasih dengan kebin orang kami jadi wang tes mana. Bapa sih
ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಎಲಿಯಾಸ್ ರಾಸ್ತಾ ಇವರು ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಎಲಿಯಾಸ್ ರಾಸ್ತಾ ಹೂಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾರೆ. ಸಮಾರಂಭದ ಮುಖ್ಯ ಅತಿಥಿಗಳು ಸಂತೋಷ್ ಕ್ರಾಸ್ತಾ ಇವರು ಹೂಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಯುತ ಜಯಂತ ನಡುಬೈಲು ಮುಖ್ಯಸ್ಥರು, ಅಕ್ಷಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸಂಖ್ಯಾಪಕರು. ತಮ್ಮನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾರೆ. ವಿಜಯ್ ಡಿಸೋಜ ಇವರು ಹೂಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಎಂಬ ವಿನಂತಿ. ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲಿಯಾಸ್ ಕ್ರಾಸ್ತಾ ತಮ್ಮನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾರೆ. ಅದೇ ರೀತಿ ಸಂತೋಷ್ ಕ್ರಾಸ್ತಾ ಇವರ ಸರ್ವ ಕುಟುಂಬಸ್ಥರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರಿಗೂ ಸ್ವಾಗತ. ವಿಶೇಷವಾಗಿ ಮಾಧ್ಯಮ ಮಿತ್ರರಾಗಿರುವ ಸುದ್ದಿ ಬಿಡುಗಡೆ ಪುತ್ತೂರು ಇದರ ಸಂತೋಷ್ ಮೊಟ್ಟೆತೊಡಕ ಮತ್ತು ಯೂಟ್ಯೂಬ್ ಚಾನೆಲಿನ ಸರ್ವ ಸಿಬ್ಬಂದಿ ಬಳಗಕ್ಕೆ ಪ್ರೀತಿಯ ಸ್ವಾಗತ. ಅದೇ ರೀತಿ ಬಿಟಿವಿ ಚಾನೆಲ್ ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಬಯಸುತ್ತಿದ್ದೇವೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ಬೆಳಕು ಹರಿದು ಬರಲಿ, ಅರುಣೋದಯದ ಸೂರ್ಯನ ತರಲಿ, ಮಂಗಳಮಯ ಬರಲಿ, ಹರುಷದ ಜಿಟೆಕ್ ಕಂಪ್ಯೂಟರ್ ಎಜುಕೇಶನ್ ಸೆಂಟರ್ 22 ದೇಶ 800ಕ್ಕಿಂತ ಅಧಿಕ ನೆಟ್ವರ್ಕ್ ವಿಶೇಷವಾಗಿ ಕ್ಯಾಲಿಕಟ್ಟಿನಿಂದ ಆರಂಭಗೊಂಡು ಈ ಸಂಸ್ಥೆಯಲ್ಲಿ 120ಕ್ಕಿಂತ ಅಧಿಕ ಕೋರ್ಸ್ಗಳನ್ನ ಕಲಿಯುವಂತ ಒಂದು ಸುವರ್ಣ ಅವಕಾಶವನ್ನ ಜಿಟೆಕ್ ಕಂಪ್ಯೂಟರ್ ಎಜುಕೇಶನ್ ಸೆಂಟರ್ ಪುತ್ತೂರು ಇಡೀ ಸಮಾಜಕ್ಕೆ ನಡೆದ ಈ ಸಂಸ್ಥೆಯನ್ನ ಉದ್ಘಾಟಿಸಿದ ಬಳಿಕ ದೀಪ ಪ್ರಜ್ವಲನೆಯನ್ನ ಕೈಬೇಕು ಅನ್ನುವ ಕೋರಿಕೆ ವಂದನೀಯ ಫಾದರ್ ಲಾರೆನ್ಸ್ ಮಸ್ಗ್ರೇನಸ್ ತಮ್ಮ ದಿವ್ಯ ಹಸ್ತದಿಂದ ದೀಪ ಪ್ರಜ್ವಲನೆಯೊಂದಿಗೆ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಬೆಳಕು ಹರಿದು ಬರಲಿ, ಅರುಣೋದಯದ ಸೂರ್ಯನ ತರಲಿ, ಮಂಗಳಮಯವಿರಲಿ, ಹರುಷದ ಹೊನ್ನಲಿರಲಿ ಎನ್ನುವ ವಿಶೇಷ ಸದಾಶಯದೊಂದಿಗೆ ದೀಪ ಪ್ರಜ್ವಲನ ಕಾರ್ಯಕ್ರಮ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿಯ ಹಂಚೋಣ ಅನ್ನುವ ವಿಶೇಷ ಸದಾಶಯದೊಂದಿಗೆ ಜಿಟೆಕ್ ಕಂಪ್ಯೂಟರ್ ಎಜುಕೇಶನ್ ಸೆಂಟರ್ ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆಯ 4ನೆಯ ಸಂಸ್ಥೆಯಾಗಿ ಪುತ್ತೂರಿನಲ್ಲಿ ಲೋಕಾರ್ಪಣೆಗೊಂಡು ಸಮಾಜಕ್ಕೆ ಅರ್ಪಿತವಾಗುತ್ತಿದೆ. ಈ ಸಂಸ್ಥೆಯನ್ನ ವಂದನೀಯ ಫಾದರ್ ಲಾರೆನ್ಸ್ ಮಸ್ಗ್ರೇನಸ್ ಪ್ರಧಾನ ಗುರುಗಳು ಮಾಯದೇವ್ಸ್ ಚರ್ಚ್ ಇವರ ದಿವ್ಯ ಹಸ್ತದಿಂದ ಲೋಕಾರ್ಪಣೆಗೊಳಿಸಿ ಅವರದೇ ದಿವ್ಯ ಹಸ್ತದಿಂದ ದೀಪ ಪ್ರಜ್ವಲನೆಯೊಂದಿಗೆ ಈ ಕಾರ್ಯಕ್ರಮವನ್ನ ಉದ್ಘಾಟಿಸುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ಜಯಂತ ನಡುಬೈಲು ಮಾನ್ಯ ಮುಖ್ಯಸ್ಥರು, ಅಕ್ಷಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸಂಖ್ಯಾ ಪುತ್ತೂರು ಇವರು ಕಂಪ್ಯೂಟರ್ ಲ್ಯಾಬ್ ಅನ್ನ ಉದ್ಘಾಟಿಸಬೇಕು ಅನ್ನುವ ಕೋರಿಕೆ. ನಡುಬೈಲು ಮುಖ್ಯಸ್ಥರು, ಅಕ್ಷಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸಂಖ್ಯಾ ಪುತ್ತೂರು ಇವರಿಂದ ಕಂಪ್ಯೂಟರ್ ಎಜುಕೇಷನ್ ಸೆಂಟರ್ ಇದು ಉದ್ಘಾಟನೆಗೊಂಡದ್ದು ನಮಗೆಲ್ಲರಿಗೂ ತುಂಬ ಸಂತೋಷ. ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ಈ ಸಂಸ್ಥೆಗೆ ನಾವು ಶುಭವನ್ನು ಕೋರಿದ್ದೇವೆ. ಮಾತ್ರ ಅಲ್ಲ, ದೇವರ ಆಶೀರ್ವಾದಗಳನ್ನು ನಾವು ಸುರಿಸುವಂತೆ ಬೇಡಿದ್ದೇವೆ. ಯಾವುದೇ ಒಳ್ಳೆಯ ಕಾರ್ಯ ನಾವು ಮಾಡುವಾಗ ದೇವರು ನಮ್ಮ ಜೊತೆ ಸದಾ ಇದ್ದಾರೆ. ಒಳಿದನ್ನು ಮಾಡುವಾಗ ದೇವರ ಆಶೀರ್ವಾದ ಇದೆ. ನಮ್ಮ ಶ್ರಮಕ್ಕೆ ದೇವರು ಅದಕ್ಕೆ ತಕ್ಕುದಾದ ಪ್ರತಿಫಲವನ್ನು ಖಂಡಿತವಾಗಿಯೂ ಕೊಡ್ತಾರೆ. ಆದ್ದರಿಂದ ದೇವರಲ್ಲಿ ವಿಶ್ವಾಸವಿಟ್ಟು ನಾವೆಲ್ಲರೂ ಮುನ್ನಡೆಯೋಣ. ಈ ದಿನ ಈ ಕಂಪ್ಯೂಟರ್ ಸೆಂಟ್ರನ್ನು ಇಲ್ಲಿ ಆರಂಭಿಸಿ ಈ ಕಂಪ್ಯೂಟರ್ ಶಿಕ್ಷಣವನ್ನು ನೀಡಲಿಕ್ಕೆ ನಮ್ಮ ಈ ಕುಟುಂಬ ಎಲಿಯಾಸ್ ರೀಟಾ ಅವರ ಪುತ್ರ ಸಂತೋಷ್ ಕ್ರಾಸ್ತಾ ಹಾಗೂ ಅವರ ಕುಟುಂಬಸ್ಥರನ್ನು ನಾವು ಅಭಿನಂದಿಸ್ತೇವೆ. ಹಾಗೂ ಸಂತೋಷ್ ಇವರಿಗೆ ಹಾಗೂ ಅವರ ತಂಡಕ್ಕೆ ನಾನು ಶುಭವನ್ನು ಕೋರ್ತೇನೆ. ಕಂಪ್ಯೂಟರ್ ಈಗಿನ ನಮ್ಮ ಅಗತ್ಯತೆ.
ಈಗಿನ ನಮ್ಮ ಆಧುನಿಕ ಯುಗದಲ್ಲಿ ಕಂಪ್ಯೂಟರ್ನ ಜ್ಞಾನ ಇಲ್ಲದೆ, ಅದರ ಪರಿಚಯವಿಲ್ಲದೆ ನಮ್ಮ ಶಿಕ್ಷಣ ಯಾವುದೇ ಕ್ಷೇತ್ರದಲ್ಲಿ ಮುಂದುವರಿಸಲು ಕಷ್ಟ. ಅದರಿಂದ ಹೊಸ ಹೊಸ ಶಿಕ್ಷಣ, ಹೊಸ ಹೊಸ ಆವಿಷ್ಕಾರಗಳು ನಡೀತಾ ಇವೆ. ನಮ್ಮ ಈ ಜಗತ್ತು ತಾಂತ್ರಿಕ ಈ ಕ್ಷೇತ್ರದಲ್ಲಿ ಬಹಳ ವೇಗವಾಗಿ ಸಾಗ್ತಾ ಇರುವಾಗ ಅದರ ಜೊತೆಗೆ ಹೋಗುವಂಥ ಒಂದು ಅಗತ್ಯತೆ ಇದೆ. ಅದಕ್ಕೆ ಪೂರಕವಾಗಿ GTech ಕಂಪ್ಯೂಟರ್ ಎಜುಕೇಷನ್ ಸೆಂಟರ್ ಇಲ್ಲಿ ವಿವಿಧ ಕೋರ್ಸ್ಗಳನ್ನು ಆಯೋಜಿಸಿ ನಮ್ಮ ಮಕ್ಕಳಿಗೆ, ನಮ್ಮ ಯುವಜನತೆಗೆ ಹಾಗೂ ಎಲ್ಲರಿಗೆ ಆಸಕ್ತಿ ಇರುವ ಎಲ್ಲರಿಗೆ ಈ ಶಿಕ್ಷಣ ನೀಡಲಿಕ್ಕೆ ಇಲ್ಲಿ ಅವರು ಈ ಒಂದು ಸಂಸ್ಥೆಯನ್ನು ಆರಂಭಿಸಿದ್ದಾರೆ. ಇಲ್ಲಿ ನಡೆಯುವಂಥ ಎಲ್ಲ ಈ ಶಿಕ್ಷಣದ ಕಾರ್ಯಕ್ರಮಗಳು ಒಳ್ಳೆಯದಾಗಿ ನಡೆಯಲಿ ಅಂತ ನಮ್ಮ ಆಶಯ ಹಾಗೂ ನಮ್ಮ ಪ್ರಾರ್ಥನೆ. ಸಂತೋಷ್ ಹಾಗೂ ಅವರ ತಂಡಕ್ಕೆ ನಾನು ಶುಭ ಕೋರ್ತೇನೆ. ಇಲ್ಲಿ ಬರುವಂಥ ಎಲ್ಲರೂ ಒಳ್ಳೆಯ ಶಿಕ್ಷಣ ಪಡೆದು ಅವರ ಭವಿಷ್ಯವನ್ನು ರೂಪಿಸಲಿ. ಮಾತ್ರ ಅಲ್ಲ, ಅವರ ಜೀವನದಿಂದ ಸಮಾಜಕ್ಕೂ ಕೂಡ ಒಳಿತಾಗಲಿ. ನಾವು ಏನಾದರೂ ಮಾಡೋದಿದ್ದರೆ ನಮಗಾಗಿ ಮಾತ್ರ ಅಲ್ಲ, ಅದು ನಮ್ಮ ಜೀವನವನ್ನು ನಾವು ನಡೆಸುವಾಗ ನಮ್ಮ ಕೆಲಸದಿಂದ ನಾವು ಮಾಡುವ ಆ ಒಂದು ಸೇವೆಯಿಂದ ಪರರಿಗೂ ಒಳ್ಳೆಯದಾಗಬೇಕು. ಯಾಕಂದರೆ ಅಭಿವೃದ್ಧಿ ಆ ರೀತಿಯಲ್ಲಿ ಆಗುವಂಥದ್ದು. ಸಮಾಜದ ಕಳಕಳಿ ಕೂಡ ನಮಗೆ ಎಲ್ರಿಗೂ ಇರಬೇಕು. ಇದು ನಾವೆಲ್ಲರೂ ಮಾಡಿದಾಗ ಮಾತ್ರ ನಮ್ಮ ಸಮಾಜವು ಒಳಿತಾಗ್ತದೆ. ನಾವು ಈ ಯುಗದಲ್ಲಿದ್ದೇವೆ. ನಮ್ಮ ಹಿರಿಯರು, ನಮ್ಮ ಪೂರ್ವಜರು ಮಾಡಿದಂಥ ಎಷ್ಟೋ ತ್ಯಾಗದ ಆ ಫಲವನ್ನು ನಾವು ಈಗ ಅನುಭವಿಸ್ತಾ ಇದ್ದೇವೆ. ನಾವು ನಮ್ಮ ದೇಣಿಗೆ ಕೂಡ ಈ ಸಮಾಜಕ್ಕೆ ಖಂಡಿತವಾಗಿಯೂ ಬೇಕು. ಅದಕ್ಕಾಗಿ ಈ ಶಿಕ್ಷಣವು ನಮಗೆ ಆ ಒಂದು ಅಭಿವೃದ್ಧಿ, ಆ ನೆಮ್ಮದಿಯ ಜೀವನ, ಎಲ್ರಿಗೂ ಸುಖ ಶಾಂತಿ, ಎಲ್ಲರನ್ನು ಒಳಿತನ್ನು ಬಯಸುವಂಥ ಆ ಒಂದು ಉತ್ತಮ ಸಮಾಜದ ಕೊಂಡೊಯ್ಯಲಿ ಅಂತ ಹಾರೈಸಿ ಮಗದೊಮ್ಮೆ ನಿಮಗೆ ನಾನು ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಇವತ್ತು ಶುಭ ದಿನದಂದು GTech ಕಂಪ್ಯೂಟರ್ನ ಒಂದು ಅನಾವರಣ ಉದ್ಘಾಟನೆ ಮಾಡಿರುವಂಥ ದೇವರ ಪ್ರತಿನಿಧಿಯಾದಂಥ ವಂದನೀಯ ಫಾದರ್ ಲಾರೆನ್ಸ್ ಅವರೇ, ಅದೇ ರೀತಿ ನನ್ನ ಆತ್ಮೀಯರು ವಂದನೀಯ ಫಾದರ್ ಆಂಟೋನಿ ಪ್ರಕಾಶ್ ಅವರೇ, ಅದೇ ಈ GTech ಕಂಪ್ಯೂಟರ್ನ ಮಾಲಕರಾದಂಥ ಎಲಿಯಸ್ ಮತ್ತು ಅವರ ಕುಟುಂಬಸ್ಥರೇ, ಎಲ್ಲ ಬಂದಿರುವಂಥ ಆತ್ಮೀಯರೇ, ಫಾದರ್ ತುಂಬ ಒಂದು ಆಶೀರ್ವದಿಸಿದ ಮೂಲಕ ಆ ಶುಭ ನುಡಿಗಳನ್ನು ಹೇಳಿದರು. ನಾವು ಕೂಡ ವಿದ್ಯಾಸಂಸ್ಥೆಯವರು ಇಲ್ಲೇ ನಿಂತಿದ್ದೇವೆ ನಿಮ್ಮ ಎದುರುಗಡೆ. ಇವತ್ತು ಒಂದು ಕಾಲಘಟ್ಟದಲ್ಲಿ ನಾವು ಮುಂದುವರಿಯುತ್ತಾ ಇದ್ದೇವೆ. ಇನ್ನೂ ಕೂಡ ತುಂಬಗಳು ಇದೆ. ಕಂಪ್ಯೂಟರ್ನ ಬಗ್ಗೆ ಹೆಚ್ಚಿನ ಈಗ ಅರಿವಿದೆ. ಆದರೆ ಹೊಸ ಮಾಡೆಲ್ಗಳು ಹೊಸತ್ತು ಈಗ ಬರ್ತಾ ಇದೆ. ನಾನು ಮೊನ್ನೆ ಸಂತೋಷ್ ಅವರು ಬಂದು ಅದರ ಪ್ಯಾಂಫ್ಲೆಟ್ ನೋಡುವಾಗ ನನಗೆ ತುಂಬ ಸಂತೋಷ ಆಯಿತು. ನಮಗೆ ಗೊತ್ತಿಲ್ಲದು ಕೆಲವುಗಳು ಇದೆ. ಕೆಲವು ದೇಶಗಳೊಂದಿಗೆ ಟೈಅಪ್ ಮಾಡಿಕೊಂಡು ಕ್ಯಾಲಿಕಟ್ಟಿಂದ ಅಲ್ಲಿಂದ ಪ್ರಾರಂಭವಾದ ಸಂಸ್ಥೆ ಇವಾಗ ಎಷ್ಟೋ ವಿದ್ಯಾರ್ಥಿಗಳ ಮುನ್ನಡೆಗೆ ಒಂದು ಅಡಿಪಾಯ ಆಗಿರುವಂಥ ಈ ಕಂಪ್ಯೂಟ್ರು ಪುತ್ತೂರಲ್ಲಿ ನಮಗೆ ಆಗಿದ್ದು ನಿಜವಾಗಿ ಒಂದು ಒಳ್ಳೆಯ ಒಂದು ಭಾಗ್ಯ ಅಂತ ನಾವು ಹೇಳ್ಬೋದು. ಇವತ್ತು ಸಂತೋಷ್ ಆಗಲಿ, ಸಂದೇಶ್ ಆಗಲಿ, ಅವರ ಕುಟುಂಬಸ್ಥರು ಮಾಡಿರುವಂಥ ಈ ಒಂದು ಇದು ನನಗೆ ಅವರು ಮೊದಲಿಂದಲೂ ಪರಿಚಯ. ಎಲಿಯಸ್ ಅವರು ಮೊದಲಿಂದಲೂ, ನಮ್ಮ ಮಕ್ಕಳು ಕೂಡ ಅವರ ಇದಕ್ಕೆ ಫಿಜಿಗೆ ಹೋಗ್ತಾ ಇದ್ದಾರೆ, ಮೊದಲಿಂದಲೂ ಪರಿಚಯ. ನಮ್ಮ ಸ್ನೇಹಿತರು ಕೂಡ ಈ ಒಂದು ಮಾಡುವಾಗ ನಾವು ಕೂಡ ಅವರ ಬೆನ್ನ ಹಿಂದೆ ಇದ್ದರೆ ಮಾತ್ರ ಅವರು ಮುಂದುವರಿಸಲಿಕ್ಕೆ ಸಾಧ್ಯ. ಏನಾದರೂ ನಮ್ಮ ವಿದ್ಯಾರ್ಥಿಗಳಾಗಲಿ ಅಥವಾ ನಮ್ಮ ದೊಡ್ಡ ಸಂಸ್ಥೆ ಅಂದರೆ ಪುತ್ತೂರಲ್ಲಿ ಫಿಲೋಮಿನಾ ಕಾಲೇಜ್ ಅಂದರೆ ಅದು ದೊಡ್ಡ ನಾನಂದರೆ 8th ನಾನು ಅಲ್ಲಿ ವಿದ್ಯಾರ್ಥಿ, ಲಾಸ್ಟ್ ಡಿಗ್ರಿ ತನಕ ನಾನು ವಿದ್ಯಾರ್ಥಿ. ನನ್ನ ಮಕ್ಕಳು ಕೂಡ ಅಲ್ಲೇ ವಿದ್ಯಾರ್ಥಿಗಳು. ನನ್ನ ಮದುವೆ ಆಗಿದ್ದು ಕೂಡ ಅಲ್ಲಿ ಫಿಲೋಮಿನಾ ಸಿಲ್ವರ್ ಜೂಬಿಲಿ ಹಾಲಲ್ಲಿ. ಎಲ್ಲವೂ ನಾವು ಒಂದು ಅದರ ಒಡನಾಟ ಇರುವವರು. ದೊಡ್ಡ ಸಂಸ್ಥೆ, ಅಂಥ ಒಂದು ಸಂಸ್ಥೆ ಆ ಮಕ್ಕಳು ಇರಲಿ, ನಮ್ಮ ಸಂಸ್ಥೆಯ ಮಕ್ಕಳಿರಲಿ, ನಾವು ಒಂದು 10 ಮಕ್ಕಳನ್ನು ನಾವು ನಾವು ಅಲ್ಲಿ ಬೇರೆ ಬೇರೆ ಕೋರ್ಸುಗಳು ನಿಮಗೆ ಸಮಯ ಅವಕಾಶ ಇದ್ದಾಗ ಅದನ್ನು ಮಾಡಿ ನಮ್ಮ ಕಲಿಕೆಯ ಒಟ್ಟಿಗೆ ನೀವು ಕೂಡ ಅದರಲ್ಲಿ ಅಳವಡಿಸಿದರೆ ಮುಂದಿನ ನಿಮ್ಮ ಉದ್ಯೋಗಕ್ಕೆ ಒಂದು ಒಳ್ಳೆಯ ರೀತಿಯ ದಾರಿ ಆಗ್ಬೋದು ಅಂತ ನಾವು ಹೇಳಿದರೆ ಮಾತ್ರ ಆ ಮಕ್ಕಳು ಕೂಡ ಬರಲಿಕ್ಕೆ ಸಾಧ್ಯ. ಅಂಥ ಕೆಲಸ ನಮ್ಮಿಂದ ಯಾವಾಗಲೂ ನಾವು ಮಾಡಿಯೇ ಮಾಡ್ತೇವೆ.
ಈ ಒಂದು ಸಂಸ್ಥೆ ನಿಜವಾಗಿ ಇಲ್ಲಿ ಆಗಿದ್ದು ಎಷ್ಟೋ ಮಕ್ಕಳಿಗೆ ಒಂದು ದಾರಿದೀಪ ಆಗಲಿ. ಆ ಭಗವಂತನು ಯಾವಾಗಲೂ ನಿಮ್ಮ ಹಿಂದುಗಡೆ ಇತ್ತು, ಅವರ ಅನುಗ್ರಹ ಇದ್ದು ಸಂತೋಷ ಆಗಲಿ, ಸಂದೇಶ ಆಗಲಿ ಇಲ್ಲಿ ಮಾಡಿರುವಂಥ ಇನ್ನೂ ಕೂಡ ಅವರ ಯುವಕರು, ಅವರಿಗೆ ನಾವು ಅವರ ಮುನ್ನಡೆಸಕ್ಕೆ ನಾವು ದಾರಿ ಮಾಡಿಕೊಟ್ರೆ ಅವರ ಮುಂದಕ್ಕೆ ಒಳ್ಳೆ ರೀತಿಯಲ್ಲಿ ಮಾಡಿರೋಂಥ ನಮಗೆ ಸಹ ಒಂದು ಒಳ್ಳೆ ಆಗ್ತದೆ. ಯಾಕೆಂದರೆ ನಾಳೆ ನಾವು ಮಾಡಿದಂಥ ಇಲ್ಲಿ ಉದ್ಘಾಟನೆ ಮಾಡುವ ಕಂಪ್ಯೂಟ್ರು ನಾಳೆ ಒಂದು 4 ಬ್ರಾಂಚ್ ಮತ್ತೊಂದು ಕಡೆಯಲ್ಲಿ ಆದರೆ ನಮಗೆ ಸಹ ಒಂದು ಹೆಮ್ಮೆ. ನಾವು ಮಾಡಿದಂಥ ಒಂದು ಇಲ್ಲಿ ಉದ್ಘಾಟನೆ ಮಾಡಿದಂಥ ಇನ್ನೊಂದು 4 ಕಡೆಯಲ್ಲಿ ಆಗಿದೆ. ಸಂತೋಷರವರು ಇನ್ನು ಮುಂದಕ್ಕೆ ಅವರು ಮುಂದಕ್ಕೆ ಹೋಗ್ತಾರೆ ಎಂಬ ಭಾವನೆ ನಮ್ಮಲ್ಲಿ ಒಂದು ಖುಷಿಯಾಗ್ತದೆ. ಆತ್ಮೀಯರೇ, ನಮ್ಮ ಸಹಕಾರ ಯಾವಾಗಲೂ ಇದೆ. ಸಂತೋಷನವರೇ, ನೀವು ಯಾವುದಕ್ಕೂ ಕುಂದಬೇಡಿ. ಯಾಕೆಂದರೆ ಫಸ್ಟಿಗೆ ಈಗಿನ ಒಂದು ಕಾಲಘಟ್ಟ ಅಂದರೆ ದೊಡ್ಡ ಕಾಂಪಿಟೀಷನ್. ಈಗ ಆ ಕಾಂಪಿಟೀಷನಲ್ಲಿ ನಾವು ಏನು ಈಜು ಮೇಲೆ ಬರ್ತೇವೋ ಆವಾಗ ನಮ್ಮ ದಾರಿ ಅದು ಸಕ್ಸಸ್ ಅಂತ ಆಗ್ತದೆ. ಫಸ್ಟಿಗೆ ಮಕ್ಕಳ ಅಡ್ಮಿಷನ್ ಆಗುವಾಗ ಸರ್ ನಾವು ಫಸ್ಟಿಗೆ ಮಾತಾಡ್ತೇವೆ, ಎಷ್ಟು ಕಷ್ಟ ಇದೆ ಅಂದರೆ ಅಷ್ಟೇ ಕಷ್ಟ ಇದೆ. ಅದನ್ನು ನಾವು ಹೇಗೆ ನಿಭಾಯಿಸಬೇಕು ಅದು ನಮ್ಮಲ್ಲಿ ಮಾತ್ರ ಇರುವಂಥದ್ದು. ಅದನ್ನು ಮಾಡಿದರೆ ಮಾತ್ರ ನೀವು ಯಾವುದಕ್ಕೂ ಎದೆಗುಂದಬೇಡಿ. ನಿಮ್ಮ ಹಿಂದೆ ನಾವಿದ್ದೇವೆ ಅಂತ ಹೇಳುತ್ತಾ ಈ ಒಂದು ಒಳ್ಳೆಯ ಸಂಸ್ಥೆ ಇನ್ನು ಮುಂದಕ್ಕೂ ಕೂಡ ಆಗಲಿ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ನನ್ನ ವಂದನೆ ಹೇಳುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಜಿಟೆಕ್ ಗಣಕ ವಿಜ್ಞಾನ ಇದರ ಕೇಂದ್ರವನ್ನು ಇಲ್ಲಿ ಸ್ಥಾಪಿಸಿದಂತಹ ದರ್ಬೆ ಪುತ್ತೂರು ಈ ಒಂದು ಜಾಗದಲ್ಲಿ ಆರಂಭಿಸಿದಂತಹ ಕ್ರಾಸ್ತ ಕುಟುಂಬಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ಪ್ರಥಮತಃ ಅಭಿನಂದನೆಗಳನ್ನು, ಶುಭಕಾಮನೆಗಳನ್ನು ಕೋರುತ್ತೇನೆ. ಜಿಟೆಕ್ ಕೇಂದ್ರ ಇಲ್ಲಿ ಸ್ಥಾಪಿಸುವಲ್ಲಿ ಅವರ ಪರಿಶ್ರಮವನ್ನು ನಾನು ಕೊಂಡಾಡುತ್ತೇನೆ. ಜಗತ್ತಿನಲ್ಲಿ ಅತ್ಯಂತ ನಾಜೂಕಾದ ಇಂಜಿನ್ ಯಾವುದಾದ್ರೂ ಒಂದಿದ್ದರೆ ಅದು ಫ್ಲೈಟ್ ಇಂಜಿನ್. ವಿಮಾನದಲ್ಲಿ ಬಳಸುವಂತಹ ಇಂಜಿನ್ ಅತ್ಯಂತ ನಾಜೂಕಾದಂತಹ ಇಂಜಿನ್. ಹಾಗೆ ಅತ್ಯಂತ ಹೆಚ್ಚಾಗಿ ಬಳಸಲ್ಪಡುವಂತಹ ಮಿಷಿನ್ ಯಂತ್ರ ಯಾವುದಾದ್ರೂ ಒಂದು ಇದ್ದರೆ ಅದು ಗಣಕಯಂತ್ರ. ದ ಮೋಸ್ಟ್ ಯೂಸ್ಡ್ ಮೆಷಿನ್ ಈಸ್ ಕಂಪ್ಯೂಟರ್, ಗಣಕಯಂತ್ರ. ಇದರಿಂದ ಹಲವು ಒಳಿತು ಆಗಿದೆ, ಅಷ್ಟೇ ಕೆಡುಕು ಆಗಿದೆ. ನಾವು ಇವತ್ತು ಅಂತರ್ಜಾಲದ ಪ್ರಪಂಚದಲ್ಲಿ ಬದುಕ್ತಾ ಇದ್ದೇವೆ. ಈ ಒಂದು ಪ್ರಪಂಚದಲ್ಲಿ ಬದುಕ್ತಾ ಇರುವಾಗ ನಮ್ಮ ಇವತ್ತಿನ ಪತ್ರಿಕೆಗಳಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಕಾಣಸಿಗುವಂತಹ ಹಲವು ವಿಷಯಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಾನು ಹೇಳುವಂತಹ ಒಂದೇ ಒಂದು ಕಿವಿಮಾತು ಏನು ಅಂತ ಹೇಳಿದರೆ, ಈ ವಿದ್ಯಾಕೇಂದ್ರದಲ್ಲಿ ಜಿಟೆಕ್ ಕೇಂದ್ರದಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಮಾನವ ಮೌಲ್ಯಗಳನ್ನು ಹೇಳಿಕೊಳ್ಳುವಂತಹ ಹಾಗೂ ತರಬೇತಿ ಮತ್ತು ತಾಂತ್ರಿಕತೆಯಲ್ಲಿ ನೀಡುವಂತಹ ತರಬೇತಿಯಲ್ಲಿ ಮನುಷ್ಯತ್ವವನ್ನು ಮೇಳೈಸಿ ಒಳ್ಳೆಯ ಮನುಷ್ಯರನ್ನು ರೂಪಿಸುವಂತಹ, ಸಮಾಜಕ್ಕೆ ಕೊಡುವಂತಹ ಒಂದು ಕೇಂದ್ರವಾಗಿ ಇದು ಹೊರಹೊಮ್ಮಲಿ ಎಂದು ನಿಮ್ಮೆಲ್ಲರ ಪರವಾಗಿ ನಾನು ಅವರನ್ನು ಕೋರಿಕೊಳ್ಳುತ್ತೇನೆ. ಗಣಕಯಂತ್ರ ಅನ್ನುವಂತಹದ್ದು ಬಳಕೆ ಅತ್ಯಂತ ಹೆಚ್ಚಾಗಿ ಆಗುವಂತಹ ಈ ಸಂದರ್ಭದಲ್ಲಿ ಮನುಷ್ಯರು ಯಂತ್ರಗಳಾಗದೆ ಯಂತ್ರಗಳನ್ನು ಬಳಸಿ ಮನುಷ್ಯತ್ವದಲ್ಲಿ ಹೆಚ್ಚಾಗಿ ಬೆಳೆಯುವಂತಹ ಒಳ್ಳೆಯತನ ಈ ಸಂಸ್ಥೆಯಲ್ಲಿ, ಈ ವಿದ್ಯಾಕೇಂದ್ರದಲ್ಲಿ ಬೆಳೆಯಲಿ ಎಂದು ಆಶಿಸುತ್ತೇನೆ. ನಮ್ಮನ್ನು ಇಲ್ಲಿ ಈ ಒಂದು ಶುಭಾರಂಭಕ್ಕೆ ಕರೆಸಿ ನಿಮ್ಮ ಸಂತೋಷದಲ್ಲಿ ನಮ್ಮನ್ನು ಭಾಗಿಗಳನ್ನಾಗಿ ಮಾಡಿದ್ದಕ್ಕೋಸ್ಕರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಜಿಟೆಕ್ ವಿದ್ಯಾಕೇಂದ್ರಕ್ಕೆ ನಿಮಗೆಲ್ಲರಿಗೂ ಶುಭ ಹಾರೈಸಿ ಇಲ್ಲಿ ಸಕಲ ಒಳಿತು ಆಗಲಿ ಎಂದು ಹಾರೈಸಿ ಪ್ರಾರ್ಥಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್. ಕಂಪ್ಯೂಟರ್ ಎಜುಕೇಶನ್ ಸೆಂಟರ್ ಇದರ ಉದ್ಘಾಟನೆಯನ್ನ ಮಾಡಿ ಲೋಕಾರ್ಪಣೆಗೊಳಿಸಿದ ವಂದನೀಯ ಫಾದರ್ ಲಾರೆನ್ಸ್ ಮಸ್ಗ್ರೇನಸ್ ಪ್ರಧಾನ ಧರ್ಮಗುರುಗಳು ಮಾಲ್ಡಿದೇವ್ಸ್ ಚರ್ಚ್ ಇವರಿಗೆ ಗೌರವ ಸ್ಮರಣಿಕೆಯ ಸಮರ್ಪಣೆ. ಅದೇ ರೀತಿ ಶ್ರೀಯುತ ಜಯಂತ ನಡುಬೈಲು ಮಾನ್ಯ ಸಂಚಾಲಕರು ಅಕ್ಷಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸಂಖ್ಯಾ ಪುತ್ತೂರು ಇವರಿಗೆ ಗೌರವ ಸ್ಮರಣಿಕೆಯ ಸಮರ್ಪಣೆ. ವಂದನೀಯ ಫಾದರ್ ಡಾಕ್ಟರ್ ಆಂಟೋನಿ ಪ್ರಕಾಶ್ ಮಂತೆರು ಮಾನ್ಯ ಪ್ರಾಂಶುಪಾಲರು ಸಂತ ಫಿಲೋಮಿನಾ ಪದವಿ ಕಾಲೇಜ್ ದರ್ಬೆ ಪುತ್ತೂರು ಇವರಿಗೆ ಗೌರವ ಸ್ಮರಣಿಕೆಯ ಸಮರ್ಪಣೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ಈ ಒಂದು ಜಿಟೆಕ್ ಕಂಪ್ಯೂಟರ್ ಎಜುಕೇಶನ್ ಸೆಂಟರ್ ಅನ್ನ ಉದ್ಘಾಟಿಸಿದ ವಂದನೀಯ ಫಾದರ್ ಲಾರೆನ್ಸ್ ಮಸ್ಗ್ರೇನಸ್ ಇವರಿಗೆ
ಜಿಟೆಕ್ ಕಂಪ್ಯೂಟರ್ ಶಿಕ್ಷಣ ಸಂಸ್ಥೆಯ ವತಿಯಿಂದ ಅನಂತ ಧನ್ಯವಾದಗಳನ್ನ ಸಮರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಕಂಪ್ಯೂಟರ್ ಲ್ಯಾಬ್ ಅನ್ನ ಉದ್ಘಾಟಿಸಿ ಶುಭ ಹಾರೈಸಿದ ಶ್ರೀಯುತ ಜಯಂತ ನಡುಬೈಲು, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ವಂದನೀಯ ಫಾದರ್ ಡಾಕ್ಟರ್ ಆಂಟನಿ ಪ್ರಕಾಶ್ ಮೊಂತೆರು, ಮಾನ್ಯ ಪ್ರಾಂಶುಪಾಲರು, ಸಂತ ಫಿಲೋಮಿನ ಪದವಿ ಕಾಲೇಜ್ ಧರ್ಮಪುತ್ತೂರು ಇವರಿಗೂ ಕೂಡ ಗೌರವಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸುತ್ತಿದ್ದೇನೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲಿಯಾಸ್ ರಾಸ್ತ ಸಮಸ್ತ ಕುಟುಂಬ ವರ್ಗದವರಿಗೂ ಕೂಡ ಧನ್ಯವಾದ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಕುಟುಂಬದ ಸನ್ಮಿತ್ರರಿಗೆ, ಬಂಧು ಮಿತ್ರರಿಗೆ, ಎಲ್ಲ ಉಪಸ್ಥಿತರಿರುವ ಪ್ರೇಕ್ಷಕ ಬಂಧುಗಳಿಗೆ ಧನ್ಯವಾದಗಳು. ವಿಶೇಷವಾಗಿ ಕಾರ್ಯಕ್ರಮವನ್ನ ಕ್ರೋಢೀಕೃತವಾಗಿ ಸಮಾಜಕ್ಕೆ ಮುಟ್ಟಿಸಲಿರುವ ಸುದ್ದಿ ಬಿಡುಗಡೆ ವಾಹಿನಿಯ ಸಂತೋಷ್ ಮೊಟ್ಟೆತಡಕ ಮತ್ತು ಇಡೀ ಸುದ್ದಿ ಬಿಡುಗಡೆಯ ಯೂಟ್ಯೂಬ್ ಚಾನೆಲ್ನ ಸಿಬ್ಬಂದಿ ವರ್ಗಕ್ಕೆ ಮತ್ತು ಟಿವಿ ಚಾನೆಲ್ನ ಮಾಲಕರಿಗೆ ಮತ್ತು ಸಿಬ್ಬಂದಿ ಬಳಗಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಸಹಕರಿಸಿದ ಸರ್ವರಿಗೂ ಕೂಡ ಒಂದೇ ಮಾತಿನ ಕೃತಜ್ಞತೆಗಳೊಂದಿಗೆ ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.